ಅತಿ ಹೆಚ್ಚು ಆಸೆಗಳನ್ನು ತುಂಬಿಕೊಂಡಿದೆ. ಎಷ್ಟು ಹೆಚ್ಚೆಚ್ಚು ಆಸೆಗಳು ಒಕ್ಕೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ, ಅವುಗಳು ಕಾರ್ಯಗಳಾಗಿ ಪರಿವರ್ತನೆ ಆಗತ್ತೆ. ಆಸೆಗಳಿಂದ ಸಂತೋಷ ಸಿಗತ್ತೆ ಅಂತ ನಾವು ಪ್ರಯತ್ನ ಮಾಡಿ ಮಾಡುವ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ಸಂತೋಷವೇ ಹೊರತು ಪರಿಪೂರ್ಣತೆಯನ್ನು ಪಡೆಯೋಕ್ಕೆ ಆಗೋದಿಲ್ಲ. ಆಸೆಯೇ ದುಃಖಕ್ಕೆ ಕಾರಣ ಅಂದರೆ ಅತಿ ಆಸೆ. ಗೌತಮ ಬುದ್ಧ ಹೇಳಿದ್ದಾನ, ಅತಿ ಆಸೆ ದುಃಖಕ್ಕೆ ಕೇಡು. ಆಸೆ ಇಲ್ಲದೆ ಇದ್ದರೆ ದೇಹದ ಒಳಗಡೆ ಪ್ರಾಣ ಉಳಿಯೋದಿಲ್ಲ. ಆಸೆ ಅನ್ನೋದು ಕರ್ಮದ ಮೂಲ. ಕರ್ಮ ಕಳೆಯುವ ತನಕ ಆಸೆ ಇರುತ್ತೆ. ಕರ್ಮ ಅನ್ನೋದು ಪೂರ್ವ ಜನ್ಮಗಳದ್ದು. ಎಟ್ಟೆಟ್ಟು ಜನ್ಮಗಳಲ್ಲಿ ಏನೇನು ಆಸೆಗಳನ್ನು ಹೊತ್ತುಕೊಂಡು ಸತ್ತೋಗಿರ್ತೀವಿ, ಆ ಆಸೆಗಳು ನೆರವೇರಿಸೋದಕ್ಕೆ ಆಲೋಚನೆಗಳು ಸೃಷ್ಟಿಯಾಗಿ ಅವುಗಳು ಕಾರ್ಯಗಳಾಗಿ ಪರಿವರ್ತನೆ ಆಗಿ ಆ ಕಾರ್ಯಗಳಿಂದ ಸಂತೋಷ ಅಥವಾ ದುಃಖ, ಅಲ್ಪ ಸಂತೋಷ ಅಥವಾ ದುಃಖ ಸಿಗತ್ತೆ. ಒಂದು ಕಾರು ತಗೊಂಡೆ ಅಂತ ಇಟ್ಕೊಳ್ಳಿ. 6 ತಿಂಗಳು, 1 ವರ್ಷ, 2 ವರ್ಷ ಆ ಕಾರನ್ನು ಬಿಟ್ಟ ಮೇಲೆ ನಿಮಗೆ ಇಟ್ಕೊಂಡಿರೋ ಕಾರಿಗಿನ್ನ ಹೈಟೆಕ್ ಕಾರ್ ತಗೋಬೇಕು ಅಂತ ಮನಸ್ಸಿಗೆ ಅನ್ನಿಸುತ್ತೆ, ಅಥವಾ ನಿಮ್ಮ ಮನೆಯಲ್ಲಿರೋರಿಗೆ ಅನ್ನಿಸುತ್ತೆ. ಹೋಗಲಿ, ಅನ್ನಿಸಿಕೆ ಪ್ರಕಾರ ನೀವು ಹಳೆ ಕಾರನ್ನು ಮಾರಿ ಹೊಸ ಕಾರನ್ನು ತಗೊಂಡ್ರೆ ಹೊಸ ಕಾರನ್ನು ಕೊನೆಯ ತನಕ ಇಟ್ಕೊಳ್ಳೋಕ್ಕಾಗತ್ತೆಯೇ? ಅದು 1-2 ವರ್ಷ ಆದಮೇಲೆ ನಮ್ಮ ಪೊಸಿಷನ್ನು ಡೆವಲಪ್ ಆಗುತ್ತೆ. ಸಾಲ ಕೊಡೋರು ಜಾಸ್ತಿ ಕೊಡ್ತಾರೆ, ಬೇರೆ ಇನ್ನೊಂದು ಕಾರ್ ತಗೋತೀವಿ. ಹೀಗೆ ಆಸೆ ಒಂದ್ರ ಮೇಲೆ ಹೆಚ್ಚುತ್ತಾ ಹೋಗುತ್ತೆಯೇ ಹೊರತು ಆಸೆಗೆ ಲಿಮಿಟ್ ಇಲ್ಲ. ಆಸೆ ಬಾಲ ಕಟ್ಕೊಂಡು ಬಂದಿರುತ್ತೆ. ಒಂದಾದ ಮೇಲೆ ಇನ್ನೊಂದು ಬಯಕೆಗಳು. ಎಷ್ಟು ಪದಾರ್ಥಗಳನ್ನು ನಾವು ಸಂಗ್ರಹ ಮಾಡ್ತೀವಿ, ಸಂಗ್ರಹ ಮಾಡಿದ ಪದಾರ್ಥಗಳನ್ನು ಕಾಪಾಡೋದಕ್ಕೆ ನಾವು ಒದ್ದಾಡುವ ಪರದಾಟ, ಅದನ್ನು ಕಾಪಾಡಬೇಕು. ಪದಾರ್ಥನ ತಂದು ಹಂಗೆ ಇಟ್ಕೊಳಕ್ಕಾಗಲ್ಲ, ಮೈಂಟೈನ್ ಮಾಡಬೇಕು. ಆನೆ ಸಾಕದಂಗೆ, ಕುದುರೆ ಸಾಕದಂಗೆ. ಸೊ ಬ್ರೇಕು ಎಲ್ಲಿ ಹೊಡಿಬೇಕು ಅಂತ ಗೊತ್ತಾಗಬೇಕು. ಕಾರು ಕೊಟ್ಟಿದ್ದಾರೆ ಅಂತ ಹೈವೇನಲ್ಲಿ ಆಕ್ಸಿಲೇಟರ್ನ ಹೋಗ್ತಾ ಹೋದರೆ ಎಲ್ಲೋ ಒಂದು ಜಾಗದಲ್ಲಿ ಮುಗ್ಗಿಸ್ಕೊಂಡು ಬಿಡ್ತೀವಿ. ಸೊ ಬೇಕು, ಕಾರು ಬೇಕೇ ಬೇಕು. ರಸ್ತೆಯಲ್ಲಿ ಓಡಬೇಕು, ಎಷ್ಟು ಸ್ಪೀಡ್ ಹೋಗಬೇಕು, ಎಲ್ಲಿ ಬ್ರೇಕ್ ಹೊಡಿಬೇಕು ಎಲ್ಲ ತಿಳ್ಕೋಬೇಕು ನಾವು. ಹಾಗೆ ಅಪರಿಗ್ರಹ ಅಂತನ್ನೋದು ಕಂಟೆಂಟ್ಮೆಂಟ್. ಸಾಕು ಹಾಗೆ ಅಂತ ನಮ್ಮ ಮನಸ್ಸಲ್ಲಿ ಬರಬೇಕು. ಆ ಸಾಕು ಅಂತ ಬರೋ ತನಕ ದುಃಖ ತಪ್ಪಿದ್ದಿಲ್ಲ. ಸೊ ಇವುಗಳನ್ನೆಲ್ಲ ಇಟ್ಟುಕೊಂಡು ನಾವು ಭಗವಂತನ ಪಡಿಬೇಕು, ಸಾಧನೆ ಮಾಡ್ತೀನಿ ನಾನು ಅಂತ ಹೋದಾಗ ಖಂಡಿತ ಭಗವಂತ ಸಿಗೋದಿಲ್ಲ. ಅದಕ್ಕೇನೆ ಸನ್ಯಾಸಿಗಳು ಇದನ್ನೆಲ್ಲ ಬಿಟ್ಟು ಬಿಡ್ತಾರೆ. ಆದರೆ ಈ ಕಾಲದ ಸನ್ಯಾಸಿಗಳು ಯೋಗಿಗಳಾಗಿರೋರು ಇಟ್ಕೊಂಡಿರ್ತಾರೆ, ಆದರೆ ಯಾವುದ್ರ ಮೇಲೂ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಬಟ್ 90% ಯೋಗಿಗಳು ಸಿಗೋದು ತುಂಬ ಕಷ್ಟ. ಎಲ್ಲ ಸಂಗ್ರಹ ಮಾಡೋರೆ. ಅವರ ಆಶ್ರಮ ಹೋಗಿ ನೋಡಿ, ರಿಸಾರ್ಟ್ ಥರ ಇರುತ್ತೆ. ಏನೇನು ರಮ್ಯವಾಗಿದೆ ಆಶ್ರಮ. ಒಳಗಡೆ ಹೊಟ್ಟೋದ್ರೆ ಅಪ್ಪ ವಾಪಸ್ ಬರೋಕ್ಕೆ ಮನಸ್ಸು ಬರಲ್ಲ ನಮಗೆ. ಜನ ಬರಲಿ ಅಂತಲೇ ಡೆಕೋರೇಟ್ ಮಾಡ್ತಾರೆ ಆಶ್ರಮನ. ಸೊ ಇದು ಸನ್ಯಾಸಿ ಸಂಸಾರ ಜೀವನ ಅಂತಲ್ಲ. ಆ ಕಂಟೆಂಟ್ಮೆಂಟು ಬಂದರೆ ಮಾತ್ರ ನಾವು ಸಂತೋಷವನ್ನು ಪಡೆಯೋಕ್ಕೆ ಸಾಧ್ಯ. ಸಾಕು ಅಂತ ನಮ್ಮ ಮನಸ್ಸು ಬೇಕು.